ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಬರೆದ ನಂತರ ಎಕ್ಸಾಮ್ ಬರೆದ ನಂತರ ಎಕ್ಸಾಮ್ 3ನೇ ತಾರೀಕು ಆದ್ರೂ ಕೂಡ ನಂತರ ಪೇಪರ್ ಲೀಕ್ ಮಾಡಿದಂತ ಯಾರು ಕಿಡಿಗಳಿದ್ದಾರೆ, ಯಾರು ಮಾಫಿಯಾ ಇದ್ದಾರೆ, ಮೊದಲು ಅವ್ರಿಗೆ ಗುಂಡಿಕ್ಕಿ ಕೊಲ್ಲುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿಕೆ ಬರ್ತೇನೆ. ಕಾರಣ ನಮ್ಮ ಭವಿಷ್ಯದ ಯುವಕರನ್ನ ಕೊಲ್ಲುವಂತ ಕೆಲಸವನ್ನ ಮಾಡುವಂತ ಆ ಕಿಡಿಗೇಡಿಗಳನ್ನ ಅವ್ರನ್ನ ಶಿಕ್ಷಿಸಿ ಗಲ್ಲಿಗೇರಿಸುವಂತದ್ದು ಅಥವಾ ಗುಂಡಿಕ್ಕಿ ಕಲ್ಲುವಂತ ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಲಾಸ್ಟ್ 10 ವರ್ಷದಲ್ಲಿ 2016ರಿಂದ ಇಲ್ಲಿವರೆಗೂ ಕೂಡ 89 ಬಾರಿ ಪೇಪರ್ ಲೀಕ್ ಆಗಿದೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ, ಯುವಕರ ಮೇಲೆ ಆಸಕ್ತಿ ಇಲ್ಲ. ಎಲೆಕ್ಷನ್ ಮಾಡೋದ್ರ ಮೇಲೆ, ಸುಳ್ಳು ಹೇಳೋದ್ರ ಮೇಲೆ, ರಾಜಕಾರಣ ಮಾಡೋದ್ರ ಮೇಲೆ, ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದ್ರ ಮೇಲೆ ಬಿಟ್ಟರೆ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಕಿಂಚಿತ್ತು ಕೂಡ ಅಭಿಮಾನ ಇಲ್ಲ. ಅವರ ಕನಸಿಗೆ ನೆನಪು ಮಾಡೋದು ಕೂಡ ಓಟಿಲ್ಲ. ಕಾರಣ ಇಷ್ಟೇನೆ, ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಕೂರ್ಬೇಕು, ಎಲ್ಲ ರಾಜ್ಯಗಳನ್ನ ಸುಳ್ಳನ್ನ ಹೇಳಿ ವೋಟ್ ಚೋರಿಯನ್ನ ಮಾಡಿ ಬೇಕಾದ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮಾಡಿ ರಾಜಕೀಯ ಮಾಡೋದು ಬಿಟ್ರೆ ನೀಟ್ ವಿದ್ಯಾರ್ಥಿಗಳಿಗೆ ಶಿಕ್ಷಿಸುತ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ 1,80,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ದಾರೆ. ಅವರ ಜೀವನ ಏನಾಗಬೇಕು? ನಾವು ಈ ವೇದಿಕೆ ಮುಖಾಂತರ ಯೂತ್ ಕಾಂಗ್ರೆಸ್ ಇಂದ ಕೇಳಕ್ಕೆ ಇಚ್ಛೆ ಪಡ್ತೇನೆ. ತಾವು ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಅವರಿಗೆ ರಿಎಲೆಕ್ಷನ್ ಮಾಡಿ, ಎಕ್ಸಾಮ್ ಮಾಡಿ, ನಮ್ಮಲ್ಲಿ ಮಾತ್ರ ಉತ್ತೀರ್ಣರಾಗಿರೋರನ್ನ ರಿಸಲ್ಟ್ ಅನ್ನ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು NTA ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ ಅಂತ ಅಂದ್ರೆ ಇಲ್ಲಿವರೆಗೂ ಕೂಡ 4 ಜನ ಸೂಸೈಡ್ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳು ಮನನೊಂದು. ಇದರಿಂದ ಇನ್ನೂ ಎಷ್ಟು ಜನ ಕೊಲೆ ಮಾಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಇದು ವಿರುದ್ಧ ಬೃಹತ್ ಹೋರಾಟವನ್ನ ಮೊದಲನೇ ದಿನದಿಂದಲೂ ಕೂಡ ಯೂತ್ ಕಾಂಗ್ರೆಸ್ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿದೆ. ಇಲ್ಲಿವರೆಗೂ ಕೂಡ 22 ಜಿಲ್ಲೆಗಳಲ್ಲಿ ಈ ಒಂದು ಪ್ರೊಟೆಕ್ಷನ್ ಕೂಡ ನಾವು ಮಾಡಿದ್ದೀವಿ. ರಾಜ್ಯಾದ್ಯಂತ ಪ್ರತಿ ರಾಜ್ಯದಲ್ಲೂ ಕೂಡ ಇದೇ ರೀತಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ವಿದ್ಯಾರ್ಥಿಗಳ ಪರವಾಗಿ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ರೆಡಿ ಇದೆ. ಈ ಒಂದು ನೀಟ್ ತಂದದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರು 2010ರಲ್ಲಿ ಈ ಒಂದು ಕಾಯ್ದೆಯನ್ನು ತಂದು ಈ ಒಂದು ಚಲಾವಣೆಯನ್ನು ಮಾಡಿದ್ರು. ಕಾರಣಾಂತರಗಳಿಂದ 2016ರಿಂದ ನೀಟ್ ಸ್ಟಾರ್ಟ್ ಆಯ್ತು. ಇದನ್ನ ಉಳಿಸ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ರೆಡಿ ಇಲ್ಲ. ಈಗಿರುವಂತಹ ಆಧುನಿಕತೆಯಲ್ಲಿ ನಮ್ಮ ಕ್ವಶನ್ ಪೇಪರ್ ಲೀಕ್ ಆಗ್ತವೆ ಅಂತಂದ್ರೆ ಇನ್ನೆಷ್ಟು ಬೇಜವಾಬ್ದಾರಿ ಇದ್ದಾರೆ ಅಮಿತ್ ಶಾ ಅವರು ಮತ್ತೆ ಮೋದಿ ಅವರು ಅಂತ. ಮೋದಿ ಅವರು ಮೆಲೋಡಿ ಕೊಡ್ತಾರೆ ಚಾಕ್ಲೇಟ್ ಅನ್ನ ಫಾರಿನ್ ಪ್ರಧಾನಮಂತ್ರಿಗಳಿಗೆ. ನಮ್ಮ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಲೀಕ್ ಅನ್ನ ಮಾಡಿಸಿ ನೀವು ಫಾರಿನ್ ಹೋಗಿ ಚಾಕ್ಲೇಟ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಮ್ಮ ವಿದ್ಯಾರ್ಥಿಗಳನ್ನ ಸಾವಿರ ದೊಡ್ಡ ತಳ್ತಾ ಇದ್ದೀರಾ. ಅರೆ ನಿಮ್ಮ ಆಸಕ್ತಿ ಈ ಭವಿಷ್ಯದ ದೇಶವನ್ನ ಕಟ್ಟುವಂತ ವಿದ್ಯಾರ್ಥಿಗಳ ಮೇಲೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷ ಈ ನೀಟನ್ನ ಕನ್ಸನ್ನ ಕಾಣಿದಿದ್ದೇನೆ. ಒಬ್ಬ ಹಳ್ಳಿ ಹುಡುಗನು ಕೂಡ ಒಂದೇ ಕ್ವಶನ್, ದಿಲ್ಲಿಯಲ್ಲಿರೋನು ಕೂಡ ಒಂದೇ ಕ್ವಶನ್, ಒಂದೇ ರೀತಿಯ ಸ್ಪರ್ಧೆ ಇರಬೇಕು, ಎಕ್ಸಾಮು ಒಂದೇ ದಿನ ಇರಬೇಕು, ಒಂದೇ ಕ್ವಶನ್ ಇರ್ಬೇಕು, ಒಂದು ಕ್ವಶನ್ ಪೇಪರ್ ಇರ್ಬೇಕು ಅಂತ. ಆದ್ರೆ ಏನಿದು ಕೇಂದ್ರ ಸರ್ಕಾರ ಬಂದ ನಂತರ ಇಲ್ಲಿವರೆಗೂ ಕೂಡ 11 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಸಲ ಕ್ವಶನ್ ಪೇಪರ್ ಆಗಿದೆ ಅಷ್ಟು ಸಲ ಕೂಡ. ಅದೇ ವಿದ್ಯಾರ್ಥಿಗಳನ್ನ ಲೆಕ್ಕಕ್ಕೆ ಇಟ್ಕೊಳ್ತಾನೆ ಅವ್ರು ಇಷ್ಟ ಬಂದಂಗೆ ಅದನ್ನ ಮಾಫಿಯಾದವರಿಗೆ ಕೊಟ್ಟಿರುವಂತದ್ದು ಮೋದಿ ಮತ್ತು ಅಮಿತ್ ಶಾ ಅವರು. ಇದನ್ನ ನಾವು ಖಂಡಿಸ್ತೀವಿ. ಯೂತ್ ಕಾಂಗ್ರೆಸ್ ನಾವು ಯಾವತ್ತೂ ಕೂಡ ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ ನಿಂತೇವೆ. ನಾವು ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದವನ್ನು ಹೇಳ್ತೇವೆ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳು ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಯುವಕರಿಗೂ ಕೂಡ ಇಲ್ಲಿ ಓದ್ತಾ ಇರುವಂತ ಯಾರು ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡಿದ್ದಾರೆ 1,500 ರೂಪಾಯಿ ಮತ್ತು 3,000 ರೂಪಾಯಿಯನ್ನ 2 ವರ್ಷ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತ ಎಲ್ಲ ನಮ್ಮ ಯುವ ಕಾಂಗ್ರೆಸ್ ಬಂಧುಗಳಿಗೆ ಅವರ ಸಪೋರ್ಟ್ ಇಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಧನ್ಯವಾದ ಹೇಳಕ್ಕೆ ಇಚ್ಛೆ ಮಾಡ್ತೇನೆ. ಜೊತೆಗೆ ಏನು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಕಲಿತಂತ ಬಿಜೆಪಿಯ ದಂಡಪಿಂಡ ಸದಸ್ಯಗಳಿದ್ದಾರಲ್ಲ, ಎಂಪಿಗಳು ಯಾರು ಕೂಡ ಈ ವಿಚಾರವನ್ನ ಬಾಯಿ ಬಿಡ್ತಾ ಇಲ್ಲ. ಎಕ್ಸಿಟ್ ಪೋಲ್ ತೇಜಸ್ವಿ ಸೂರ್ಯ ಬಾಯಿ ಬಿಡ್ತಾ ಇಲ್ಲ. ಮೈಸೂರು ಮಹಾರಾಜನ MP ಮಾಡುದು, ನಾನು ಜನಗಳ ಜೊತೆ ಬರ್ತೀನಿ, ಜನಗಳ ಜೊತೆ ಇದ್ದೀನಿ ಅಂತ ಆಚೆ ಬಂದ್ರು. ಅಣ್ಣ ಆಚೆಗೆ ಬರ್ತಾ ಇಲ್ಲ. ನಮ್ಮ ಯೂತ್ ಕಾಂಗ್ರೆಸ್ ಅವರು ಆಫೀಸ್ ಹತ್ರ ಹೋದ್ರೆ ಅರೆಸ್ಟ್ ಮಾಡ್ತಾರಂತೆ, ಪೊಲೀಸರಿಂದ ಆಚೆ ಹಾಕ್ತಾರಂತೆ.
ನಾವು ಕ್ವಶನ್ ಕೇಳೋದಕ್ಕೆ ಇರೋದು. ಕ್ವಶನ್ ಕೇಳುವಂಥದ್ದು ನಮ್ಮ ಜನ್ಮ ಸಿದ್ಧ ಹಕ್ಕು, ಸಂವಿಧಾನ ಕೊಡುವಂಥದ್ದು, ಅಂಬೇಡ್ಕರ್ ಕೊಡುವಂಥದ್ದು, ಗಾಂಧಿ ಕೊಟ್ಟೋಗಿರುವಂಥದ್ದು. ನೀವೇನೇ ಮಾಡಿದ್ರು ಕೂಡ ಹೋರಾಟವನ್ನ ಮಾಡೇ ಮಾಡ್ತೀವಿ, ಕ್ವಶನ್ ಅನ್ನ ಕೇಳೇ ಕೇಳ್ತೀವಿ. ಈ ಹೋರಾಟವನ್ನ ಒಂದೆಡೆಗೆ ತಗೊಂಡು ಹೋಗೇ ಹೋಗ್ತೀವಿ ಅಂತ ಹೇಳೋದ್ರ ಮುಖಾಂತರ ಈ ಒಂದು ಸಭೆಗೆ ಬಂದಂತ ಎಲ್ಲ ನಾಯಕರಿಗೆ ಧನ್ಯವಾದವನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್, ಜಿಂದಾಬಾದ್. ಧನ್ಯವಾದಗಳು.